ದೀನ ದಯಾನಿಧಿ, ನಿನ್ನ ಹೊರತು ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿತರಿಸಲ್ಪಟ್ಟಿತ್ತು. ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲೆದಿದ್ದಾಯ್ತು. ಇನ್ನಾದರೂ ಸುಖವಾಡಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇದಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ ಇವಳೇಕೆ ಇಷ್ಟೊಂದು ಚಿಂತಾಮಗ್ನಳಾಗಿರುವಳು? ಕಾಂತೆ ಶಾಂತೆ ವರದೀನಳಾಗಿ ವರ ಪತ್ನಿಯಾಗಿ ಮಲಗುವೆ ದೇವಿ. ಕಾಂತೆ ಶಾಂತೆ ವರದೀನಳಾಗಿ ವರ ಪತ್ನಿಯಾಗಿ ಮಲಗುವೆ ಪಾಂಡು ಪುತ್ರರ ಪತಿಯಾಗಿ ನೀನು ಪಾಂಡು ಪುತ್ರರ ಪತಿಯಾಗಿ ನೀನು ಚಂಡ ಚಿಂತೆಯಿಂದ ಕಳುಕೋಪವೇಗೆ ಬಿಡು ಮೌನವೇಗೆ ಕೋಪಾಲ ಕೋಪವೇಕೆ ಬಿಡು ಮೌನವೇಕೆ ಕೋಮಲ. ಕಾಂತೆ ಶಾಂತೆ ವರದೀನರಾಗಿ ವರಪತ್ನಿಯಾಗಿ ಮಲಗುವೆ ಕೇಳೆ ಮಲಗುವೆ ಕೇಳೆ. ಪಾಂಚಾಲಿ ಏಕೇನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಆತ ದುರ್ವಾಕ್ಯನಾದರೆ ಅವರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡುವುದು. ಆದರೆ ಸ್ತ್ರೀ ವಿಚಾರವು ಹಾಗಲ್ಲ. ಅನ್ನ ವಸ್ತುಗಳಿಗಾಗಿ ಆಕೆ ಪರರನ್ನು ಆಶ್ರಯಿಸಬೇಕು. ಛೇದಾತ, ಇಂತಹ ಪರಾಧೀನ ಸ್ತ್ರೀ ಜಾತಿ ಅಲಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವಂತ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನೆಂದಿರಿ? ಕೈ ಹಿಡಿದ ಪತ್ನಿಯನ್ನು ದ್ಯೂತಲ್ಪಣವಾಗಿ ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪಾಂಚಾಲಿ. ಅಣ್ಣನ ಒಂದು ದಿನದ ಅವಿವೇಕಿತನದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧವನ್ನು ಶ್ರಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಿಲ್ಲವೇ? ಆದದ್ದು ಹಾಗೆ ಹೋಯ್ತು, ಅದನ್ನು ಮರೆತು ಬಿಡು. ಆದಿರಲಿ, ಈ ನಿನ್ನ ಚಿಂತೆಗೆ ಕಾರಣವೇನು ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ನನಗಾಗುವ ಪ್ರಯೋಜನವಾದರೂ ಏನು? ತಾವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕವೇ. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳನ್ನು ಕೇಳಿ. ಇಂದು ಹಸ್ತಿನಾಭೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ ಸಂಧಿಗ ಕಳಿಸಿರುವರು, ಇನ್ನೇನು ಸಂಧಿಗೆ ಆಗುವುದು? ಆಗಲಾದರೂ ಈ ನಿನ್ನ ಬಿಚ್ಚದ ಕೇಶಾಶಿನ ಕಟ್ಟುವೆಷ್ಟೇನು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನ ಒಡೆನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ದೇವಿ, ಯಾರು ರಾಯಭಾರಕ್ಕೆ ಹೋದವರು? ಮತ್ತಿನ್ನಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಗೋಪಿಕಾಂಗನೆಯ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಯುವಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದಾರಿಕೆಯಿಂದ ಹಿಂತಿರುಗಿದಾಗಲೇ ಹೀಗಾಗಬಹುದೆಂದೇ ನಾನು ಭಾವಿಸಿದ್ದೇನೆ. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಸ್ವಾಮಿ, ನಾನಿಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮಣಿ ಬಿಡಿಸಿದ ತನಕ ಈ ನನ್ನ ಬಿಚ್ಚಿದ ಮಣಿ ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಂಚಾಲಿ, ಬಾಪು. ಪ್ರಿಯತಮೇ ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನು. ಈ ಭೀಮನ ಪ್ರೇಮದ ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನು ಬಾರೆ, ನನ್ನ ಜಾಣೆ ಮುದ್ದಾಡುವೆನು ಬಾರೆ.
ಸಭೆಯ ಪರಿಭವವ ಮರೆಯುವುದೇನೆ, ಮಾಡಿದ ಶಪಥವ ಬಿಡುವುದು ಏನೆ? ವೇದವೇ ಮರೆತಿಲ್ಲವೇ ಸ್ವಾಮಿ? ಸಭೆಯ ಪರಿಭವವ ಮರೆಯುವುದೇನೆ, ಮಾಡಿದ ಶಪಥವ ಬಿಡುವುದು ಏನೆ? ಚಿಂತಿಸಲೇಕೆ ದುಃಖದ ಕುವರಿಯೇ, ಚಿಂತಿಸಲೇಕೆ ದುಃಖದ ಕುವರಿಯೇ, ಬಿಚ್ಚಿದ ಮುಡಿಯ ಕಟ್ಟುವೆ ಮಾರೆ, ಬಿಚ್ಚಿದ ಮುಡಿಯ ಕಟ್ಟುವೆ ಮಾರೆ, ತಾನೇ ಮುತ್ತಾಡುವೆನು ಮಾರೆ, ನನ್ನ ತಾನೇ ಮುತ್ತಾಡುವೆನು ಮಾರೆ. ವೇದವೇ ಸ್ವಾಮಿ, ಗುರುಕುಲದ ಮರ ರಣದಲ್ಲಿ ಕೊಲ್ವೆ, ಗುರುಳದು ಶಾಸನ ಒಡಲಂಬಗಿವೆ. ವೇದವೇ ಗುರುಕುಲದ ಮರ ರಣದಲ್ಲಿ ಕೊಲ್ವೆ, ಗುರುಳದು ಶಾಸನ ಒಡಲಂಬಗಿವೆ. ಚಿಂತಿಸಲೇಕೆ ದುಃಖದ ಕುವರಿಯೇ, ಚಿಂತಿಸಲೇಕೆ ದುಃಖದ ಕುವರಿಯೇ, ಬಿಚ್ಚಿದ ಮುಡಿಯ ಕಟ್ಟುವೆ ಮಾರೆ, ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ, ತಾನೇ ಮುತ್ತಾಡುವೆನು ಬಾರೆ, ನನ್ನ ತಾನೇ ಮುತ್ತಾಡುವೆನು ಬಾರೆ. ಈ ಭೀಮನ ಪ್ರೇಮದ ಪ್ರೇಯಸಿ ನೀನು, ಈ ಭೀಮನ ಪ್ರೇಮದ ಪ್ರೇಯಸಿ ನೀನು, ಜಾಣೆ ಮುದು ಜಾಣೆ ಮುತ್ತಾಡುವೆನು ಬಾರೆ. ಸ್ವಾಮಿ, ದೇವಿ, ಒಳ್ಳೆ ಚಮತ್ಕಾರ ಉತ್ತರವನ್ನೇ ಕೊಟ್ಟಿರುವೆ. ಆಹಾ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ಸ್ವಾಮಿ, ಸಮಯವಿದೆ. ದೇವಿ. ಪ್ರಿಯ ಹ್ಮ್. ಶೃಂಗಾರಕ್ಕೆ ಭೀಮಾ ಸಮಯವಿದೆ, ಶೃಂಗಾರಕ್ಕೆ ಭೀಮಾ, ಸಮಯವಿದೆ, ಶೃಂಗಾರಕ್ಕೆ ಭೀಮಾ, ರಮತೆಯ ಮನಸ್ಸಿಗೆ ಇಲ್ಲದಿರೆ ವಿರಾಮ. ರಮತೆಯ ಮನಸ್ಸಿಲ್ಲದಿರೆ ವಿರಾಮ, ಸಮಯವಿದೆ. ಮನ ಮುದಿಸುವ ಮಧುಹಾಸ ವಿಲಾಸ, ಮನ ಮುದಿಸುವ ಮಧುಹಾಸ ವಿಲಾಸ, ಗೌರವ ಶಿರವ ಧರೆಯೊಳು ನೀನು, ಗೌರವ ಶಿರವ ಧರೆಯೊಳು ನೀನು. ಪ್ರಾಣೇಶ್ವರ, ಚೆಲ್ಲುತ್ತಾ ಸೇರುವೆ, ಪ್ರಾಣೇಶ್ವರ, ಏತಮೇ. ಆ, ಈಗಲ್ಲ ಪ್ರಾಣೇಶ್ವರ, ಚೆಲ್ಲುತ್ತಾ ಸೇರುವೆ, ಕಾಂತೆಯಲಿ
ಪ್ರಾಣೇಶ್ವರ, ಪ್ರಿಯತಮೆ, ನೆನಪಿರುವುದೇ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶಾಶನ್ ಕಂಡು ಕುರುಕುಲ ಅಂತ ಕಾಳರಾತ್ರಿಯನ್ನು ಸಂಬೋಧಿಸಿದ್ರಿ ಮತ್ತು ಇನ್ನು ಏನೇನು ನುಡಿಲ್ಲವೇ? ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯ ಕೇಳಲು ಅಪೇಕ್ಷಿಸುತ್ತಿರುವ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆಯಬೇಕೆಂದ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೆ ಏನಾಗುವುದು? ತಾವೆಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರು ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವ ಸಂಧ್ಯಾ ಪ್ರಸ್ತಾಪವನ್ನು ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುವೆನು. ಧರ್ಮಪರಾಯಣ ಯುಧಿಷ್ಠರನ್ನು ದುರ್ಯೋಧನ ಅನಂತ ಅಪರಾಧ ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಪಾರ್ಥ, ಈ ಸಾರಿ ಇವನ ಕೋಪಕ್ಕೆ ಮೂಲ ಕಾರಣ ದ್ರೌಪದಿಯೇ ಎಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ಕೌರವರೊಡನೆ ಯುದ್ಧ ಮಾಡುವುದಾಗಿರಲಿ, ಈ ನನ್ನ ಸೋದರನ ಕೋಪವನ್ನು ಶಮನ ಮಾಡುವುದು ನನಗೆ ಬಹಳ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರುವೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನಾಡಿಸಬೇಕೆಂದಿದ್ದೆನು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕ ಎಂದೇ ಭಾವಿಸುವೆನು. ದಲಿತ ಭಿಕ್ಷುಕರಂತೆ ಕಂಡ ಮನವಾಗಿರದ ಸಂಧಿಯಾಚರಣೆ ಮಾಡಲು ಪಾಂಡುರಾಜೇಂದ್ರರು ನಮ್ಮನ್ನು ಪುತ್ರರನ್ನಾಗಿ ಪಡೆಯುತ್ತಾರೆ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಇನ್ನೊಂದು ಗಲೆಯೂ ನಾನು ಕ್ಷಮಿಸುವುದಿಲ್ಲ. ಯುದ್ಧಕ್ಕೆ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಈ ವೇಳೆ ನನಗೆ ತೋರಿದ್ದನ್ನು ನಾನು ಮಾಡುವೆನು. ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ. ಸಹೋದರ,
ನಿಲ್ಲು ಪ್ರಿಯ ಸಹೋದರ, ಆ? ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿ ಇಲ್ಲ. ಕೋಪ ಮಾಡುವುದು ಬೇಡ ಅಣ್ಣ. ಧರ್ಮಜನು ನಮ್ಮ ಹಿರಿಯ ಸಹೋದರರಲ್ಲಿ ಆತನ ವಿರುದ್ಧವಾಗಿ ಯುದ್ಧವನ್ನು ನಿರ್ಮಿಸುವುದು ಅನುಚಿತ. ಇದಕ್ಕೇನು ಹೇಳಿವೆ ಪಾಂಚಾಲಿ? ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದಂತರಿದೆಯ ತರುಣಿ ಏತಕ್ಕೆ ಇದು ಗುಣವು ಪಾಂಚಾಲಿ. ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದಂತರಿದೆಯ ತರುಣಿ ಏತಕ್ಕೆ ಇದು ಗುಣವು ಧರ್ಮಜನಮ್ಮಯ ನಿರ್ಮಲ ಬಾದ್ರುವು ಪಂಚಲಿ. ಧರ್ಮಜನಮ್ಮಯ ನಿರ್ಮಲ ಬಾದ್ರುವು ನೀರುವುದನ್ನು ಜೀತ ಪರಿಕಿಸದೆ ನುಡಿಯ ನೀರುವುದನ್ನು ಜೀತ ಪರಿಕಿಸದೆ ನುಡಿಯ ಕೈಪದು ಮಾನವ ತಾಪವ ತರುಣಿ ಸೈಪದು ಮಾನವ ತಾಪವ ತರುಣಿ ಧರ್ಮದಿಂದ ಕಾರ್ಯ ಸಾಧಿಸುವ ಕೋಮಲ ಹೃದಯನು ಪರಗನಸಲಿ ಧರ್ಮದಿಂದ ಕಾರ್ಯ ಸಾಧಿಸುವ ಕೋಮಲ ಹೃದಯನು ಪರಗನಸಲಿ ಸಾಲ ಸಾಕ್ಷಿ ನೀನರಿಯಲಿ ಸಾಲ ಸಾಕ್ಷಿ ನೀನರಿಯಲಿ ಏಕಿಂತು ನೀನಿಂತು ಕೋಪಗೊಳ್ಳುವೆ ಏಕಿಂತು ನೀನಿಂತು ಕೋಪಗೊಳ್ಳುವೆ ಮಾನಿನಿ ಮನದ ವೇದನೆ ನೀಗಿತು ಸಮಯವಿದೆಯ ತರುಣಿ ಏತಕ್ಕೆ ಇದು ಗುಣವು. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಧರ್ಮ ಅಲ್ಲವೇ? ಯುದ್ಧವು ಎಂತಹ ಘೋರವಾದ ಪಾಪವನ್ನು ಮಾಡುವುದೆಂದರೆ ಪಾಂಚಾಲಿ, ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿರುವೆನು. ರಾಜೇಂದ್ರ, ಹಿಂದೆ ದೌಮ್ಯನ ಸಂಧಿಗ ಕಳಿಸಿ ಆ ದುರ್ಯೋಧನದ ಅಪಮಾನ ಹೊಂದಿದ್ರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸ್ತಾರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲವನ್ನು ಕೇಳೋದ್ರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೋಷಣ ವರ್ತನ ಪುರಸ್ಕಾರವು ನಿಮಗಿರಲಿ, ಪ್ರತಿಜ್ಞೆಯಂತೆ ಮಾಡುವ ಸ್ವಾತಂತ್ರ್ಯ ನನಗಿರಲಿ. ಪ್ರಿಯ, ಶಾಂತರಾಗಿ. ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತರೆ ಬರ್ತೀವಿ. ಅಣ್ಣ, ಪರಮಾತ್ಮ, ಪಾಂಡವ ಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುತ್ತೇವ. ಧರ್ಮನಂದನ, ವಿಜಯಶಾಲಿ ಆಗು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಓದಿದೆಲ್ಲ ಸಮರ್ಪಕವಾಗಿಯೇ ಆಗಿರುವುದು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು.
ಪಾಂಚಾಲಿ ಇನ್ನೆಲ್ಲಿರುವುದು ನನಗೆ ಸಾಧ್ಯ ಇಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಿಯ, ಶಾಂತರಾಗಿ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಸಲು ನನ್ನ ತಾಳ್ಮೆಯನ್ನು ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಯಾರ್ಯಾರು ಇದ್ದರು? ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯೇ ನಡೆಯಿತು ಧರ್ಮನಂದನ. ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಲೆಲ್ಲ ರುಕ್ಮಿಣಿಪತಿ, ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆ ಅಂತ 5 ಗ್ರಾಮಗಳು ಸಂಧಿ ಆಯಿತೆ. ಆಯ್ತು, ನಾನು ಓದುದು ಅದಕ್ಕಾಗಿ. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸನ ಪಡೆದ ಅರ್ಜುನನೊಬ್ಬನೇ ಬಳೆ ತೊಟ್ಟಿದ್ದಾರೆ. ಈಗ ಸಂಧಿಯ ನೆಪದಿಂದ ಪಾಂಡವರ 5ವರಿಗೂ ಸೀರೆಯನ್ನು ಓಡಿಸುತ್ತಿರುವೆ. ಯಾದವಾಗಿ ಈ ಪಾಂಡುಪುತ್ರರ ಮೇಲೆ ನಿಂಗೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಇಲ್ಲದಿದ್ದರೆ ಆ ಸಾವಧದಿಂದ ನನ್ನ ಮಾತನ್ನು ಪೂರ್ಣಗೊಳಿಸು. ಸ್ವಾಭಿಮಾನ ಸೂರ್ಯವರ ಸಂಧಾನ ವರ್ಣೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆ. ಅವರೆಲ್ಲರೂ ಒಪ್ಪಿದರು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಎಂತ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ ಸಹ ಒಪ್ಪಿದರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತು ಕೃಷ್ಣ. ಅದನ್ನು ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೋಷವರ್ತನ ಪರಸ್ಪರವನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸಿಲ್ಲ. ವ್ಯಾಘ್ರ ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸಲೇಬೇಡನು. ನೀನು ನಿಜವಾಗಿ ಇಡಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದ ಆ ರಾಕ್ಷಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಜೆ ಸುದ್ದಿ ನನಗೆ ಒಪ್ಪಲಾಗದು. ನಿಲ್ಲಯ್ಯ, ನಿನಗೊಪ್ಪಲು ಒಂದು ಸಂದೇಶವಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನೋ ಸಂದೇಶ? ಅದನ್ನು ಕೇಳುವ ಇಚ್ಛೆ ಈ ನನ್ನ ಬಳಿಯಲ್ಲಿ ಕೈಕೊಟ್ಟುಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾ ಆ ಸಂದೇಶವನ್ನು ಹೇಳುವುದಿಲ್ಲ ಭೀಮ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರ್ಯಾಸ ಅಲ್ಲಯ್ಯ. ನಿನ್ನನ್ನು ಕಂಡರೆ ಅಷ್ಟೊಂದು ನನಗೆ ಭಯ. ಎಲ್ಲಿ ನಿನ್ನ ಗದೆಯನ್ನು ದೂರವಿರಿಸಿ ನನ್ನ ಬಳಿ ಕೈಕಟ್ಟು ಕುಳಿತುಕೋ. ಇದೋ ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳೇನು? ಈಗಲಾದರೂ ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಎಲ್ಲಿ ಈ ಗದೆಯನ್ನು ಬಿಡು. ಅರ್ಜುನ, ಈ ಗದೆಯನ್ನು ಸ್ವಲ್ಪ ತೆಗೆದುಕೋ. ವ್ಯಾಘ್ರಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು. ನಿನ್ನ ಮಾತನ್ನು ನಾನು ಎಂದಾದರೂ ನಿರಾಕರಿಸುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೆ ಒಂದು ಕಡೆ ಪುರಸ್ಕಾರವಾಗಿ ದೊರೆತಿದ್ದು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸವಲ್ಲ ತಾಯಿ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸಲೇ ಕೋಪಿಸಿಕೊಳ್ಳುವುದಿಲ್ಲ. ಇಲ್ಲ, ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲಾಗಿತ್ತು. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮರು? ಇನ್ಯಾರು? ಆ ದುರ್ಯೋಧನನು ಮತ್ತು ಅವನ ಸಹೋದರರಾದ ದುಶ್ಯಾಸನನು ಈ ಹಗ್ಗವನ್ನು ನನ್ನ ಬಂಧಿಸಿದ್ದರು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು
ಪಾಂಡವರಾಯ ಮಾರಿಯನ್ನು ಆ ಕುನ್ನಿ ಕೌರವ ಈ ರೀತಿ ಮಾಡಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕೊನೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ. ಕೊನೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡಲು ಭೀಮನಿಗೊಂದು ಊರನ್ನು ಬಿಡಲು. ಐವರಿಗೈದು ಗ್ರಾಮವ ಕೊಡಲು ಭೀಮನಿಗೊಂದು ಊರನ್ನು ಬಿಡಲು. ಕೊಡುವುದ ರಾಜವ ನಾನು ಬಡಿದಾಗ ಅಂದ. ಕೊಡುವೆನ ರಾಜವ ನಾನು ಬಡಿದಾಗ ಎಂದ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕೊನೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರ ಅದು ರಾಜ್ಯವು ದೊರಕುವುದಾದರೆ ರಣರಂಗದಲ್ಲಿ ಮಾತ್ರ ಅಂದು ಹೇಳಿದನು. ಪರಮಾತ್ಮ, ಸಾರ್ವಭೌಮನಿನ್ನ ಮೊರೆಯಿಟ್ಟು ಬೇಡುವೆನೋ. ಹರಿ ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನೋ. ಕರುಣದಿಂಪಾಲಿಸೆಯ ಯದುಪದಿ ಕಾನನದ ವಾಸದೋಳು ಏನೆಲ್ಲ ಅನುಭವಿಸಿದೆಯೋ. ಕಾನನದ ವಾಸದೋಳು ಏನೆಲ್ಲ ಅನುಭವಿಸಿದೆಯೋ. ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ನ್ಯೂನತೆಯೋ. ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ನ್ಯೂನತೆಯೋ. ಹರಿ ಸಾರ್ವಭೌಮನಿನ್ನೋಳ್ ಮೊರೆಯಿಟ್ಟು ಬೇಡುವೆನೋ. ಕರುಣದಿಂಪಾಲಿಸೆಯ ಯದುಪದಿ ಕೃಷ್ಣ. ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ಪರಮಾತ್ಮ, ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರೋ ಬೇಡ ಇರಿ ಎನ್ನ ಕಾನ.
ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣನ ತಾನ ಹರಿ ಸಾರ್ವಭೌಮ ನಿನ್ನೋಳ್ ಮೊರೆ ಇಟ್ಟು ಬೇಡುವೆನೋ ಕರುಣದಿಂಪಾಲಿಸೆಯ ಕೃಷ್ಣ ಕೃಷ್ಣ. ಪರಮಾತ್ಮ, ಈ ಸಂದೇಶಕ್ಕೆ ಒಂದೇ ಉತ್ತರ, ಅದು ಯುದ್ಧ. ನಾನೆಂದಿಗೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ವಾಸುದೇವ, ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುತ್ತೇನೆ. ಎಲ್ಲಿ ನಲಗದೆ? ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ, ವೀರ ಮಾತೆ ಕುಂತಿದ್ದೇವೆ ಸಂಜ್ಞಾಪಾನ ಮಾಡಿ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸೋದರನ್ನು ಸಮೂಲವಾಗಿ ನಾಶ ಮಾಡಿ ದುರ್ವಾಸಾಸನ ಭಕ್ಷಸ್ಥಳನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿ ಬುಡಿಬುಡಿಯನ್ನು ಕಟ್ಟಿಸುವೆನು. ನಂತರ ದರ್ಪಿತ ದುರ್ಯೋಧನನು ಈ ನನ್ನ ಗದಾಢದಿಂದ ಮುರಿದು ಆತನ ರಾಜ್ಯ ಕಿರೀಟವನ್ನು ನನ್ನ ಎಡಗಾಲಿಂದ ಒದ್ದು ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕ ಪ್ರಾಪ್ತಿಯಾಗಲಿ. ಕಾರ್ಮೋಡ ಗುಡಿಗೆ ಗುಡಿಗೆ ಬೆದರಲಿ, ಈ ಭೂಮಿ ನಡಗಿ ನಡಗಿ ಬೀರಲಿ, ಉಕ್ಕಿನ ಬದಲಿ ಸಪ್ತ ಸಾಗರದ ಬೋರ್ಗರೆಯಲಿ. ಪರಮಾತ್ಮ, ಕಾರ್ಮೋಡ ಗುಡಿಗೆ ಗುಡಿಗೆ ಬೆದರಲಿ, ಈ ಭೂಮಿ ನಡಗಿ ನಡಗಿ ಬೀರಲಿ, ಉಕ್ಕಿನ ಬದಲಿ ಸಪ್ತ ಸಾಗರದ ಬೋರ್ಗರೆಯಲಿ. ಗುರುವರ ಸಿರೆಯನ್ನು ಕಡಿದದ ಬಿಡನು, ಗುರುವರ ಸಿರೆಯನ್ನು ಕಡಿದದ ಬಿಡನು, ಗಂಟದಲ್ಲಿ ಮಗಿಲಿ ಬೆಳೆದವ ಕುರುಕುಲವ ಕೆಳಗಿರುವೆ. ಪರಮಾತ್ಮ, ಗಂಟದಲ್ಲಿ ಮಗಿಲಿ ಬೆಳೆದವ ಕುರುಕುಲವ ಕೆಳಗಿರುವೆ. ದುರ್ಲ ಕೌರವನ ಪರಿಪರಿವಿದದು, ದುರ್ಲ ಕೌರವನ ಪರಿಪರಿವಿದದು. ಹಾರ್ಮೋದ ಗುಡಿಗೆ ಗುಡಿಗೆ ಬೆದಲು, ಈ ಭೂಮಿ ನಡಿಗೆ ನಡಿಗೆ ಉಕ್ಕಿನ ಬದಲಿ ಸಪ್ತ ಸಾಗರದ ಬೋರ್ಗರೆಯಲಿ. ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಗಂಗಾ ನದಿಯ ಸ್ಥಾನವು ಇದೆಯಲ್ಲವೇ? ಇಲ್ಲಿ ನನ್ನ ಹೆತ್ತ ಜನನಿಯ ದರ್ಶನವನ್ನು ಮಾಡುವೆನು ಎಂದು ಹೇಳಿದ್ದೆ. ಹಾಗಲೇ ಹೇ ಭಗವಾನ್ ಭಾಸ್ಕರ, ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಅರಿಯಲಾಗದ ಘೋರ ದೇಹದ ಅಗ್ನಿಯೊಳ್ ಮುಳುಗಿದೆ, ಅರಿಯಲಾಗದ ಘೋರ ದೇಹದ ಅಗ್ನಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾಗದ ಘೋರ ಸಂದೇಹ, ಬಂಧು ಬಾಂಧವರೆಂಬ ಪಾಶದಿ ನೊಂದು ಸಿಲುಕಿದೆ ನಿಂದು ಭಾಸ್ಕರ. ಬಂಧು
ಬಾಂಧವರೆಂಬ ಪಾಶದಿ ನೊಂದು ಸಿಲುಕಿದೆ ನಿಂದು ಭಾಸ್ಕರ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾಗದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಕರ್ಣ, ಮಗು ಕರ್ಣ, ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ಅರ್ಜುನನ ತಾಯಿ, ನನ್ನ ತಾಯಿಯೋ? ಅಮ್ಮ, ಇದೋ ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು ತಾಯಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರ್ಣ, ಬಯಸಿದ ಧನುಷನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ಧನುಷನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಅಮ್ಮ, ಇಲ್ಲ ಮಗನೇ. ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೇನ? ಎಂದಿಗೆ ಈ ಋಣವ ತೀರಿಸಲೇನ? ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಾದೆ. ಅಮ್ಮ, ಮರುಕ್ಷಣವೇ ಜಲಕ್ಕೆ ಸದೆಯಾದೆ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವಮ್ಮ ಮಾನಾಗ ಏನೊಂದನು ಅರಿಯೇ. ಮಗುವಮ್ಮ ನಾನಾಗ ಏನೊಂದನು ಅರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾ ಮಾಡಿದ ಪರಾಧ ಏನದು ತಾಯೇ? ಅಮ್ಮ, ನಿನ್ನ ಅಪರಾಧವೇನಿಲ್ಲ ಮಗನೇ. ನಾ ಮಾಡಿದ ಪರಾಧ ಏನದು ತಾಯೇ? ಅಕ್ಷಮ್ಯವೆನಿಸಿ ಜೀವವ ತೊರೆಯೇ. ಅಕ್ಷಮ್ಯವೆನಿಸಿ ಜೀವವ ತೊರೆಯೇ. ಮಗನೆಂಬ
ಮಮಕಾರ ಬೇಕಿಲ್ಲ ತಾಯೇ, ಐವರ ಮಾತೆ ನಿನಗಿಹುದೇ ಕೊರತೆ, ಐವರ ಮಾತೆ ನಿನಗಿಹುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿಶಾಲಿಯಾಗು ಪುತ್ರ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿಯಮ್ಮ ನನ್ನದು. ಕರ್ಣ, ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ಈ ಪಾಪಿಕರನನ್ನು ಮಾಡಿದ ಅಪರಾಧವಾದರೂ ಏನು ತಾಯಿ? ಇಲ್ಲ ಮಗನೇ. ಅಲ್ಲಿನ ಜಲಚರಗಳು ಸಹ ಈ ಪಾಪಿ ದೇಹವನ್ನು ತಿನ್ನದೇ ಬಿಟ್ಟು ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮಶ್ರಯ ವಿಶ್ವಾಸದಿಂದ ಕಾಣುವು. ಕರ್ಣ, ಹೀಗಿರುವಾಗ ಈ ಪ್ರಪಂಚವೆಲ್ಲವೂ ನನ್ನನ್ನು ನೀಚ ಸೂತ ಹೀನ ಕುಲದವನೆಂದು ಹೀಯಾಳಿಸುತ್ತಿತ್ತು. ಇದೆಲ್ಲವನ್ನು ಒಂದೇ ಒಂದು ಮಾತಿಂದ ಪರಿಹರಿಸಬಹುದಾಗಿತ್ತು. ಏಕಮ್ಮ ಸುಮ್ಮನಾದೆ? ಹೋಗಲೇ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನದ ಮೇಲಾದರೂ ಮಗನೆಂಬ ಮಮಕಾರ ಹುಟ್ಟಿತಲ್ಲವೇ, ಕರುಣೆ ತೋರದಿಲ್ಲವೇ? ಈ ಉಪಕಾರದ ಭಾರವನ್ನು ನಾನು ಹೇಗೆ ತಾನೇ ತೀರಿಸಲಿ ಹೇಳು ತಾಯಿ. ಕುಮಾರ, ಅಮ್ಮ, ಕಂದ, ನಿನ್ನ ತಾಯಿ, ನಿನ್ನ ತಾಯಿ ನಾನೇನಯ್ಯ. ಈ ಜೀವ ನಿನದೇನಯ್ಯ. ಅಮ್ಮ, ಕಲ್ದ ಬಾರ, ನಿನ್ನ ತಾಯಿ ನಾನೇನಯ್ಯ. ಈ ಜೀವ ನಿನದೇನಯ್ಯ. ನಿನ್ನ ನೋಡಲೆಂದೇ ಮಾತು
ಮಾತನಾಡುವುದರಿಂದ ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರುವುದು. ಇದುವರೆಗೂ ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವೃತ್ತಾಂತವನ್ನು ಕೇಳಿ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು. ಕುಮಾರ, ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪರಾಧದಿಂದ ಅದೆಷ್ಟು ಕಷ್ಟಪಟ್ಟೆಯೋ ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ವೀರಮಾತೆ. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ಕುಮಾರ, ಅಮ್ಮ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನು ತಾನೇ ಏನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ವೇ ಸುಕೃತಿಶಾಲಿಗಳು. ಅಂತಹ ಭಾಗ್ಯವು ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ನೀನೇ ಹೇಳು. ಕುಮಾರ, ಆದದ್ದು ಆಗಿ ಹೋಯಿತು. ಈಗ ನನ್ನೊಡನೆ ಬಾ. ಪಾಂಡವರೊಡನೆ ಸೇರಿ ಸಂತೋಷದ ಬಾಳ್ವಿದ್ದೆ. ಬಾ ಪುತ್ರ. ಅಮ್ಮ, ಪರಧಾತನು ನನ್ನನ್ನೇ ನಂಬಿ ಇದೊಂದು ಮಾತನ್ನು ಬಿಟ್ಟು ಬೇರೇನನ್ನಾದರೂ ಕೇಳು, ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವನ್ನು ಕಳೆ, ಅವ್ರನ್ನು ಉಳಿಸು, ಸೌಭ್ರಾತೃ ದಾನ ಮಾಡು ಕಂದ. ಅಮ್ಮ, ಇದು ನನ್ನ ತಪ್ಪೆ? ನೀನು ವೀರಮಾತೆ, ನೀನೇ ಹೇಳು. ಪರಧಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ನನ್ನಿಂದಲೇ ಆತನ ಕಾರ್ಯಗಳು ಸಾಧಿತವಾಗಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ಸರ್ವತಾ ಆಗಲಾರದು. ನಾನು ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತ ನೀಚನೆಂದು ಶಪಿಸುವುದಿಲ್ಲವೇ? ನೀನೇ ಹೇಳು ತಾಯಿ. ನಿಶ್ಚಯ ಕಂದ. ಪಾಂಡವರು ನಿನ್ನ ಸಹೋದರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು, ಅದರಲ್ಲಿಯೂ ನೀನು ರಾಜ್ಯ ಭಾರ ಮಾಡುವುದನ್ನು ನಾನು ನನ್ನ ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಈವರೆಗೂ ಆ ಸಹೋದರರೆಂಬ ಭಾವವೇ ನನ್ನಲ್ಲಿರಲ್ಲ. ಅದು ನನ್ನ ತಪ್ಪೆ. ನೀನು ಎಳೆಯ ಸಸಿಯಲ್ಲಿ ನಿಷ್ಕಾರಣವಾಗಿ ಬೆಳೆಸಿದ ಸಸಿಯು ಈಗ ಪೋಷಣೆ ಇಲ್ಲದೆ ಬತ್ತಿ ಹೋಗಿರುವುದು. ಮಮ ಪ್ರಾಣಾಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನಿಟ್ಟಿರುವಾಗ ಆ ಪಾಂಡವರ ಪ್ರಾಣಗಳಿಗೆ ಭಯವಿಲ್ಲಿ. ಬಿಡು ನಿನ್ನ ವ್ಯಥೆಯನ್ನು ತಾಯಿ. ಕುಮಾರ, ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ನಾನು ಹೇಗೆ ತಾನೇ ನಿಶ್ಚಿಂತೆಯಿಂದಿರಲಿ? ಕುಮಾರ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಲಿದ್ದರೆ ನಾನು ಯುದ್ಧದಲ್ಲಿ ಆದರೂ ಪರಾನ್ಮುಖ ನಾವು ಕಂಡ. ಅಮ್ಮ, ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಅಮ್ಮ, ಆ ಪಾಂಡವರೆಂದರೆ ನಿನಗೆಷ್ಟೊಂದು ಮಮತೆ ತಾಯಿ. ಕುಮಾರ, ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ಸೋದರ ತೊರೆಯಿತು, ಸ್ನೇಹವು ಬೆಳೆಯಿತು. ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ.
ತೀರಗಳು ಕಳೆದು ಹೋಗಲಿ, ಭೂಮಿಯೇ ಬಿರಿದು ನಿಲ್ಲಲಿ. ಕಡಲ ತೀರಗಳು ಕಳೆದು ಹೋಗಲಿ, ಭೂಮಿಯೇ ಬಿರಿದು ನಿಲ್ಲಲಿ. ಈ ದೇಹವೇ ಚೋರಾಗಲಿ, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ರಣದೊಳ್ ಅರ್ಜುನ ದುರದೊಳರ್ಪಣ, ನನ್ನ ಸ್ವಾಮಿಯ ಸ್ನೇಹ ಕರ್ಪಣ. ಅಮ್ಮ ರಣದೊಳ್ ಅರ್ಜುನ ದುರದೊಳ್ ದರ್ಪಣ, ನನ್ನ ಸ್ವಾಮಿಯ ಸ್ನೇಹ ಕರ್ಪಣ. ನಿನ್ನಾಣೆಗೋ ನನ್ನಾಣೆಗೋ ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ 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 ಕುಮಾರ, ನಾನು ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನಗೆ ಎದುರಾದರೆ ಅವ್ರನ್ನು ಕೊಲ್ಲಬೇಡ, ಅವ್ರನ್ನು ಉಳಿಸು ಕರ್ಣ. ಆಗಲಿ ತಾಯಿ, ನಿನಗೆ ಪಾಂಡವರೆಂದರೆ ಎಷ್ಟು ಮಮತೆ ಅಲ್ಲವೇ ತಾಯಿ. ಆಗಲಿ, ಯಾರನ್ನು ಬೇಕಾದರೂ ಉಳಿಸೋನು. ಆ ನನ್ನ ಪರಮವೀರ ಎನಿಸುವ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಏನೆಂದೆ ಮಗನೇ? ಹೌದು ತಾಯಿ, ನಾನು ಆ ಅರ್ಜುನನೊಡನೆ ಯುದ್ಧ ಮಾಡುವನನ್ನು, ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷವತ್ತದೆ. ಆಗ ನನ್ನ ಜನ್ಮ ಸಾರ್ಥಕವಾಗುವುದಮ್ಮ, ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರವೇ ಸ್ಥಳವಿರುವುದು. ಕುಮಾರ, ನನ್ನಿಂದ ಅರ್ಜುನನೇ ಮೃತನಾಗಲಿ ಅಥವಾ ಅರ್ಜುನಿಂದ ನಾನೇ ಮೃತಪಟ್ಟರು, ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡು ನಿನ್ನ ವ್ಯಥೆಯನ್ನು ತಾಯಿ. ಅರ್ಜುನನ ಮೇಲೆ ಏಕಪ್ಪ ನಿನಗೆ ಇಷ್ಟೊಂದು ದ್ವೇಷ? ಹೋಗ್ಲಿ ಬಿಡು ಮಗನೇ, ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ? ನಡೆಸಿಕೊಡುವೆನು ಹೇಳಿ ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆನು. ನುಡಿದ ತಂ ನಡೆಸಲಾರದ ಕರುಕೂಳನೇ ಪೇಳ್ ಸೂರ್ಯ ತನುಜೋ ಬಿಡು ಬಿಡು ಚಿಂತೆಯ ಜನನಿ, ಬಿಡು ಬಿಡು ಚಿಂತೆಯ ಜನನಿ, ನಡೆಸುವೆನು ಧರ್ಮದಾಣೆ ಮತ್ತಿತರಾಣೆ ನಿನ್ನಾಣೆ ಜನನೀ, ಜನನೀ. ಏನು ತಾಯಿ? ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕೊಳ್ಳಲಿ, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ.
ನಾನು ಯುದ್ಧರಂಗದಲ್ಲಿ ನಾಳಿನ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ಯುದ್ಧ ಮಾಡುವಾಗ ನಾನು ಯುದ್ಧರಂಗದಲ್ಲಿ ಹೇಳು ತಾಯಿ. ಯುದ್ಧ ಮಾಡುವಾಗ ಹಾ? ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಸುಯೋಧನ, ಈಗಲೀಗೆ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ರಕ್ಷಿಸಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಹೀಗಲಾದರೂ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ತೊಡಬೇಡ ಮಗನೇ ಎಂದು ವಾಗ್ದಾನವನ್ನು ಪಡೆದಿರುವಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ನೀನು ಸಂತೋಷವಾಗಿ ಹೋಗಿ ಬಾ ತಾಯಿ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯಗಳು ಫಲಿಸಿತು. ಇನ್ನು ನಮಗೆ ಈ ಯುದ್ಧದಲ್ಲಿ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷ ಇದ್ದಂತಾಗಲಿ. ಹೋಗಿ ಬಾ ತಾಯಿ. ನೀನು ಕೊಟ್ಟ ಭಾಷೆಯಲ್ಲಿ ಸಂದೇಹವಿಲ್ಲ ತಾನೆ. ಅಮ್ಮ, ಸತ್ಯವಾಗಿಯೂ ಸಂದೇಹವಿಲ್ಲ ತಾಯಿ. ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಕರ್ಮಗಳ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದ ಹಾದಿಗೆ ಕಾಲಿಡಲೊಲ್ಲೆ, ಇದೋ ನೀಡುವೆನು ಬಾಳೆನು ಬಿಡು ಚಿಂತೆಯ ಜನನೀ. ಜನನೀ ಸಂದೇಹವ ಬಿಡು, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು, ಸತ್ಯವೇ ತಾಯಿ. ಜನನೀ ಅಮ್ಮ, ನಾನು ಸತ್ಯವಾಗಿಯೂ ನಡೆಸಿಕೊಡುವೆನು. ನೀನಿನ್ನು ಸಂತೋಷವಾಗಿ ಹೋಗಿ ಬಾ ತಾಯಿ. ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಕರ್ಣ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಇಂದಾಯಿತು. ಮುಂದೆ ನಿನ್ನನ್ನು ನೋಡುವ ಭಾಗ್ಯವು ಈ ಹತಭಾಗ್ಯನಿಗೆ ಇರುವುದೋ ಇಲ್ಲವೋ? ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡಿ ಬಾ ತಾಯಿ. ಅದೇನು ಹೇಳು ಮಗನೇ. ಅಮ್ಮ, ಈ ಯುದ್ಧದಲ್ಲಿ ದೈವವಶಾತ್ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೂ ಹೇಳಬೇಡ. ಕರ್ಣ, ಹೌದು ತಾಯಿ. ದೈವವಶಾತ್ ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತಪಟ್ಟರೆ, ಹೌದಮ್ಮ, ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲೇ ನನ್ನ ಅಂತಿಮ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಕೇಳಿಕೊಳ್ಳುವೆನು ತಾಯಿ, ಕರಮುಗಿದು ಕೇಳಿಕೊಳ್ಳುವೆ. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದೇ ಆದರೆ ಅಂತಹ ಸಾಮ್ರಾಜ್ಯವಿಲ್ಲದೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ನಿಲ್ಲು ತಾಯಿ. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಕ್ಕುದೆಯದು. ಅಮ್ಮ, ನಿನ್ನ ಮೊಗ
ಬಗೆ ಬಗೆಯೋಳು ನೊಂದು ಕಣ್ಣೀರ ಕರೆದೆ ಅಮ್ಮ. ಬಗೆ ಬಗೆಯೋಳು ನೊಂದು ಕಣ್ಣೀರ ಕರೆದೆ ಜನನಿ ಹೋಗಿ ಬರುವೆಯ ಹೋಗಿ ಬರುವೆಯ. ಕಂದ ನಿನ್ನ ಮಗವನು ಈ ಯುಗದಿ ಕಾಣಲ ಹೋರೆಯಲು. ಕಂದ ನಿನ್ನ ಮಗವನು ಈ ಯುಗದಿ ಕಾಣಲ ಹೋರೆಯಲು. ಬಗೆ ಬಗೆಯಲ್ಲಿ ನಮಗೆ ಕಣ್ಣೀರಗರೆವೆ. ಬಗೆ ಬಗೆಯಲ್ಲಿ ನೊಂದು ಕಣ್ಣೀರಗರೆವೆ. ಕಂದ ಕಂದ ಹೋಗಿ ಬರುವೆನಾ. ಕಂದ ಹೋಗಿ ಬರುವೆನಾ. ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆನಾ. ಕಂದ ಹೋಗಿ ಬರುವೆನಾ. ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆನಾ. ಕಂದ ಹೋಗಿ ಬರುವೆ. ದೈವವೇ, ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವನು ಬದುಕಿದ್ದು ವ್ಯರ್ಥವೇ. ವಿಧಾತನ ನಾಟಕವ ಬಲ್ಲವರ ಮಾನವ ಜೀವನ ಮೋಹಾಂಧಕಾರ ಎಲ್ಲ ಶೂನ್ಯ ಮಾಯಾ. ವಿಧಿಗೈದ ಮೋಸದಿಂದ ಕಡು ಪಾಪಿಯಾದೆ ಜಗದಿ. ವಿಧಿಗೈದ ಮೋಸದಿಂದ ಕಡು ಪಾಪಿಯಾದೆ ಜಗದಿ. ವಿಧಿಗೈದ ಮೋಸದಿಂದ. ಪರಮಾತ್ಮ ಶ್ರೀಕೃಷ್ಣ ಎನ್ನಯ ಬಾಳು ಕಣ್ಣೀರ ಜಗದೆ. ಪರಮಾತ್ಮ ಎನ್ನಯ ಬಾಳು ಕಣ್ಣೀರ ಜಗದೆ. ಪಾಲಿ ಪರಾರೋ ದೀನನ ದಯದಿ. ಪಾಲಿ ಪರಾರೋ ದೀನನ ದಯದಿ. ಕೊನೆಗಾಣಿಸೆಯ ಕರ್ಮದ ಬಂಧನ. ಪರಮಾತ್ಮ ಕೊನೆಗಾಣಿಸೆಯ ಕರ್ಮದ ಬಂಧನ. ದಾರಿಯು ಕಾಣದ ಅಂದನ ತೆರನಾದೆ. ದಾರಿಯು ಕಾಣದ ಅಂದನ ತೆರನಾದೆ. ಕಡು ಪಾಪಿಯಾದೆ ಜಗದಿ. ಇಂದ ಕಡು ಪಾಪಿಯಾದೆ ಜಗದಿ. ಗೈದ ಮೋಸದಿಂದ ಉಳಿಸಿದೆ
ಪಾವನದಾಯಕ ಹರಿಯೇ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾಜಯ ಮಂಗಳವರ ಗುಣ ಶ್ರೀಲೋಲಾಜಯ ಮಂಗಳವರ ಗುಣ ಶ್ರೀಲೋಲಾಜಯ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾಯಕ ಹರಿಯೇ ಜಯ ಮಂಗಳದಾಯಕ ಹರಿಯೇ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಶುಭ ಮಂಗಳಂ ಮಂಗಳಂ ಶುಭ ಶುಭ ಮಂಗಳಂ ನಾರಾಯಣ ಹರ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಶುಭ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಶುಭ ಮಂಗಳಂ ಈಶ ಮಹೇಶಗೆ ಶುಭ ಮಂಗಳಂ ಈಶ ಮಹೇಶಗೆ ಶುಭ ಮಂಗಳಂ ಈಶ ಮಹೇಶಗೆ ಶುಭ ಮಂಗಳಂ ಈಶ ಮಹೇಶಗೆ ಶುಭ ಮಂಗಳಂ ಭಾನುಕುಮಾರಗೆ ಶುಭ ಮಂಗಳಂ ಭಾನುಕುಮಾರಗೆ ಶುಭ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ಈಶ ಮಹೇಶಗೆ ಶುಭ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ಈಶ ಮಹೇಶಗೆ ಶುಭ ಮಂಗಳಂ ಈಶ ಮಹೇಶಗೆ ಶುಭ ಮಂಗಳಂ ಚೈದ್ರಾರಮಣ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ ಗೋವಿಂದ ವೆಂಕಟೇಶ್ವರ ಪಾದಾರ್ವತಿ ಗೋವಿಂದ ಮದ್ದೂರಮ್ಮನ ಪಾದಾರ್ವತಿ ಗೋವಿಂದ ಗೋವಿಂದ ಮಂಜುನಾಥ ಸ್ವಾಮಿ ಪಾದಾರ್ವತಿ ಗೋವಿಂದ ಗೋವಿಂದ ಅಯ್ಯಪ್ಪ ಸ್ವಾಮಿ ಪಾದಾರ್ವತಿ ಗೋವಿಂದ ಪಾರ್ವತಿ ಪದೇ ಹರ ಹರ ಮಹಾ